ಸಮೀರ್ ಹಾಕಿರ್ತಕ್ಕಂತ ಸೌಜನ್ಯ ಪ್ರಕರಣದ ಬಗ್ಗೆ ಏನು ವಿಡಿಯೋ ಮಾಡಿ ಹಾಕಿದಾರೋ ಯಾವುದೇ ಕಾರಣಕ್ಕೂ ಡಿಲೀಟ್ ಆಗಕೂಡ್ದು. ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ಲಿಕ್ಕೆ ಸಮೀರ್ ಅವರು 35 ಲಕ್ಷ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ ಜನ್ಮಕ್ ನಾಚಿಕೆ ಆಗಲ್ವಾ ನಿಮ್ಗೆ? ಅದನ್ನೆಲ್ಲ ಬಿಟ್ಬಿಟ್ಟು ಯಾವನ್ಗೋ ಬಕೆಟ್ ಹಿಡ್ಕೊಂಡು ಜೀವನ ಮಾಡ್ತಾ ಇದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನಿಮ್ ಜನ್ಮಕ್ ಬೆಂಕಿ ಹಾಕ. ಎಲ್ಲಾರ್ಗು ನಮಸ್ಕಾರ, ಹೇಗಿದ್ದೀರಾ? ಎಲ್ ನೋಡಿದ್ರು ಸಮೀರ್ ವಿಚಾರ, ಎಲ್ ನೋಡಿದ್ರು ಸೌಜನ್ಯ ವಿಚಾರ. ಬಾ 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 2 ದಿವಸದಿಂದ ಈ ಹುಡುಗ ಸಮೀರ್ ಯಾರು ಅನ್ನೋದೇ ಗೊತ್ತಿರ್ಲಿಲ್ಲ. ಈ ಹುಡುಗ ಯೂಟ್ಯೂಬರ್ ಸಮೀರ್ ಅನ್ನೋರು ಯಾರು ಅನ್ನೋದೇ ಗೊತ್ತಿರ್ಲಿಲ್ಲ. ಆದ್ರೆ ಇವತ್ತು ಇಡೀ ಕರ್ನಾಟಕದ ಜನತೆಗೆ ಚಿರಪರಿಚಿತನಾಗಿದ್ದಾರೆ. ಮತ್ತೆ ಆ ಹುಡುಗ ನಿನ್ನೆ ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕ್ತಾನೆ, ನನಗೆ ಜೀವ ಬೆದರಿಕೆ ಬರ್ತಾ ಇದೆ, ಬೆದರಿಕೆ ಕರೆಗಳು ಬರ್ತಾ ಇದಾವೆ, ಯಾವಾಗ ಎಲ್ಲಿ ಏನಾಗುತ್ತೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಕರ್ನಾಟಕದ ಜನತೆ ಈ ಸಮೀರ್ ವಿಚಾರಕ್ಕೆ ನಿಂತ್ಕೋಬೇಕಾಗ್ತದೆ. ಯಾಕಂತಂದ್ರೆ ಸತತವಾಗಿ ನಾನು ಒಂದು 6 ವರ್ಷದಿಂದ ಈ ಸೌಜನ್ಯ ಕೇಸ್ ವಿಚಾರವಾಗಿ ನಾನು ತಿಳ್ಕೊತಾ ಇದ್ದೀನಿ. ಆದ್ರೆ ಎಲ್ಲೂ ನನಗೆ ಕ್ಲಿಯರಿಟಿ ಸಿಕ್ಕಿರ್ಲಿಲ್ಲ. ಸೌಜನ್ಯ ವಿಚಾರದ ಕೇಸ್ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬಾ ಕುತೂಹಲಕಾರಿಯಾಗಿತ್ತು ನನಗೆ. ಏನಿದು ನಡೀತಾ ಇದೆ ಇದು ಅಂತ ಹೇಳ್ಬಿಟ್ಟು. ಆದ್ರೆ ಸ್ವಲ್ಪ ಅಲ್ಲಲ್ಲಿ ಒಂದು ಎಲ್ಲೋ ಒಂದು ಅದಕ್ಕೊಂದು ಟ್ರಾಜಿಡಿ ಎಂಡಿಂಗ್ ಅನ್ನೋದು ಸಿಗ್ತಾ ಇರ್ಲಿಲ್ಲ, ಕ್ಲಿಯರಿಟಿ ಎಂಡಿಂಗ್ ಅನ್ನೋದು ಸಿಗ್ತಾ ಇರ್ಲಿಲ್ಲ. ಆದ್ರೆ ಯೂಟ್ಯೂಬರ್ ಸಮೀರ್ ಅನ್ನೋರು ರಿಸರ್ಚ್ ಮಾಡಿ ಮೋಸ್ಟ್ಲಿ ಅವರು 4-5 ದಿನ ತಗೊಂಡಿರ್ತಾರೆ ಅಂತ ಅನ್ಕೋತೀನಿ. ಒಂದು 4-5ರಿಂದ 10 ದಿನ ತಗೊಂಡಿರ್ತಾರೆ ಅಂತ ಅನ್ಕೋತೀನಿ ರಿಸರ್ಚ್ ಮಾಡಕ್ಕೆ. ರಿಸರ್ಚ್ ಮಾಡಿ ತುಂಬಾ ಚೆನ್ನಾಗಿ ಅದನ್ನ ಎಳೆಯಾಗಿ ಬಿಚ್ಚಿಡ್ತಾ ಹೋಗಿದ್ದಾರೆ. ಗೌಡ್ರ ಬಗ್ಗೆನೂ ಹೇಳಿದ್ದಾರೆ. ನಿಜವಾಗ್ಲೂ ಆ ವ್ಯಕ್ತಿಗೆ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಇನ್ನೊಂದು ವಿಪರ್ಯಾಸ ನೋಡ್ರಿ, ಏನಪ್ಪಾ ಅಂತಂದ್ರೆ ಸಮೀರ್ ಮಾಡಿರ್ತಕ್ಕಂತಹ ಸೌಜನ್ಯ ವಿಚಾರದ ಬಗ್ಗೆ ಕೆಲವೊಬ್ರು ನಾಲಾಯಕಗಳು, ಕಿಡಿಗೇಡಿಗಳು, ಆಗದೆ ಇರುವಂತವ್ರು ಸಮೀರ್ ಅವ್ರಿಗೆ ಜೀವ ಬೆದರಿಕೆ ಹಾಕ್ತಾ ಇದಾರಂತೆ. ಆಯ್ತಾ? ನಿಜವಾಗ್ಲೂ ನಿಮ್ಮ ಅಪ್ಪನ್ ಹುಟ್ಟಿದ್ರೆ ಫೋನ್ ನಂಬರ್ ಹಾಕ್ರಿ. ಸಮೀರ್ ಅವರ ಬೆಂಬಲವಾಗಿ ನಾವು ನಿಂತ್ಕೋತಾ ಇದ್ದೀವಿ. ತಾಕತ್ ಅನ್ನೋದಿತ್ತು ಅಂದ್ರೆ ಬಹಿರಂಗವಾಗಿ ಬನ್ನಿ. ನೀವು ಏನ್ ಮಾಡ್ತೀರಾ ಸಮೀರ್ ಅವ್ರಿಗೆ? ಏನ್ರಿ ಮಾಡ್ತೀರಾ? ಯಾಕಂತಂದ್ರೆ ಸೌಜನ್ಯ ವಿಚಾರದ ಬಗ್ಗೆ ಸತ್ಯವನ್ನ ಬಿಚ್ಚಿಟ್ಟಿರ್ತಕ್ಕಂತಹ ಸಮೀರು ಮಾತಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಕೊಲೆ ಬೆದರಿಕೆ ಇಡ್ತೀರಾ? ಜೀವ ಬೆದರಿಕೆ ಹಾಕ್ತೀರಾ? ಥ್ರೆಟ್ಟಿಂಗ್ ಹಾಕ್ತೀರಾ ನೀವು? ಎಷ್ಟು ಮನೆ ಹಾಳು ಮಾಡಿಲ್ಲ ನೀವು? ಎಷ್ಟು ಜನ ಸಂಸಾರಗಳನ್ನ ಹಾಳು ಮಾಡಿಲ್ಲ ನೀವು? ಸೊ ಸಮೀರ್, ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಬ್ರದರ್. ನಾವಿದ್ದೀವಿ. ಈ ಕೇಸಿಗೆ ಸಂಬಂಧಪಟ್ಟಂಗೆ ಏನು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೋ ಗಿರೀಶ್ ಮಟ್ಟಣ್ಣನವರು, ಅವ್ರ ಹತ್ರ ಕೂಡ ನಿನ್ನೆ ನಾನು ವಾಟ್ಸಪ್ ಮೂಲಕ ನಿನ್ನೆ ನೈಟ್ 12:30 ಅಷ್ಟೊತ್ತಿಗೆ ನಾನು ಮಾತಾಡಿದ್ದೀನಿ. ಸರ್, ಈ ತರ ನಡೀತಾ ಇದೆ ಅಂತ ಹೇಳಿದ್ಕೆ ಖಂಡಿತವಾಗ್ಲು ಭಯ ಪಡ್ಕೊಳ್ಳೋ ಅಂತ ಅವಶ್ಯಕತೆ ಏನು ಇಲ್ಲ. ನಾವು ಅವರ ಜೊತೆ, ಸಮೀರ್ ಅವರ ಬೆಂಬಲಕ್ಕೆ ನಾವಿದ್ದೀವಿ ಅಂತಕ್ಕಂಥದ್ ಮಾತುಗಳನ್ನ ಗಿರೀಶ್ ಮಟ್ಟಣ್ಣನವರು ಹೇಳಿದ್ದಾರೆ. ಸಮೀರ್, ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆ ಗಿರೀಶ್ ಮಟ್ಟಣ್ಣನವರ್ ಅವರಿದ್ದಾರೆ, ಹಾಗೆ ನಾವಿದ್ದೀವಿ. ಮತ್ತೆ ನಾಡಿನ ಕರ್ನಾಟಕದ ಜನತೆ ನಿಮ್ಮ ಜೊತೆ ಇದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಕೆಲವೊಬ್ರು ಸೋ ಕಾಲ್ಡ್ ಯೂಟ್ಯೂಬರ್ಸ್ಗಳು ಸತ್ಯವನ್ನ ಅರ್ಗಿಸ್ಕೊಳಕಾಗದೆ ಆ ಸಮೀರ್ ಅನ್ನೋ ಒಬ್ಬ ಯೂಟ್ಯೂಬರ್ ಹುಡುಗನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾವ್ದೋ ಒಂದು ವಿಷಯ ಇಟ್ಕೊಂಡು ಹಿಂದೂಗಳಿಗೆ ತಂದಿಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನೆಗೆಟಿವ್ ಆಗಿ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಯಾಕೆ? ನಿಮ್ ಮನೆಯಲ್ಲಿ ಅಕ್ಕ ತಂಗಿ ಯಾರು ಇಲ್ವಾ? ನಿಮ್ ಮನೆಯಲ್ಲಿ ಈ ತರ ಸೌಜನ್ಯಕ್ಕೆ ಆಗಿರ್ತಕ್ಕಂಥ ಅದೇ ನಿಮ್ಮ ಮನೆ ಹೆಣ್ಣು ಮಗಳಿಗೆ ಆಗಿದ್ರೆ ನೀವು ಸತ್ಯವನ್ನ ಮಾತಾಡೋ ಯಾವ್ದೇ ಒಬ್ಬ ವ್ಯಕ್ತಿ ಆಗಿದ್ರು ಕೂಡ ಅವ್ರಿಗೆ ಅಪಪ್ರಚಾರ ಮಾಡ್ತಾ ಇದ್ರ? ನೀವು ಅಪಪ್ರಚಾರ ಮಾಡ್ತಾ ಇದ್ರೇನ್ರಿ? ನೋಡಿ, ಎಷ್ಟೇ ಸೌಜನ್ಯ ಕೇಸಿನ ಬಗ್ಗೆ ಮುಚ್ಚಾಕಕ್ ಪ್ರಯತ್ನ ಪಟ್ರು ಕೂಡ
ಅದು ಒಂದಲ್ಲ ಒಂದು ರೀತಿಯಲ್ಲಿ ಎದ್ದು ಬರ್ತಾನೆ ಇದೆ, ಒಂದಲ್ಲ ಒಂದು ರೀತಿಯಲ್ಲಿ ಸ್ವರೂಪಗಳನ್ನ ಪಡ್ಕೋತಾನೆ ಇದೆ. ಮುಂದೆ ಏನೋ ಒಂದಾಗುತ್ತೆ, ಸೌಜನ್ಯಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನೋಡಿ, ತಣ್ಣಗಾಗಿರ್ತಕ್ಕಂತ ಸೌಜನ್ಯ ಕೇಸನ್ನ ಮತ್ತೆ ಅದೇನಾಗಿದೆ ಅದೇನೋ ಗೊತ್ತಿಲ್ಲ, ಸಮೀರ್ ಅವರು ಎಳೆಯಾಗಿ ಬಿಚ್ಚಿಡ್ತಾ ಹೋಗಿದ್ದಾರೆ. ಮತ್ತೆ ಅದನ್ನ 2-3 ದಿವಸದಿಂದ ಪ್ರಚಲಿತದಲ್ಲಿ ಬಂದಿದೆ, ಪ್ರಚಾರಕ್ಕೆ ಬಂದಿದೆ. ತುಂಬಾ ಹೈಪ್ ಕ್ರಿಯೇಟ್ ಆಗ್ತಾ ಇದೆ ಸೌಜನ್ಯ ವಿಚಾರದ ಬಗ್ಗೆ. ಮತ್ತೆ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಮತ್ತೆ ಸೌಜನ್ಯ ಕೇಸ್ ರೀಓಪನ್ ಮಾಡಿ ತನಿಖೆ ಮಾಡಿ, ಯಾರ ಆರೋಪಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇಲ್ಲಿ ಯಾರ ಒತ್ತಡಕ್ಕೂ ಮಣಿಯಬಾರದು. ದಯವಿಟ್ಟು ಆ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ದೊರಕಿಸ್ಕೊಡಿ. ನೀವು ನ್ಯಾಯ ದೊರಕಿಸ್ಕೊಟ್ರೆ ಅದಕ್ಕೆ ಸಂಬಂಧಪಟ್ಟ ಸುಮಾರು ಜನ ನಿರಂತರವಾಗಿ ಎಷ್ಟೋ ವರ್ಷದಿಂದ ಹೋರಾಟ ಮಾಡ್ತಾ ಇದಾರಲ್ಲ, ಅವ್ರಿಗೆ ನ್ಯಾಯ ಸಿಗ್ದಂಗಾಗುತ್ತೆ. ನಿಜವಾಗ್ಲೂ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲೋ ಅಕ್ಕನೋ ತಂಗಿನೋ ಹೆಂಡತಿನೋ ಮಗಳು ಯಾರು ಇರ್ತಾರೆ, ನಿಮ್ಮ ಆ ಸೌಜನ್ಯ ಕೂಡ ನಿಮ್ಮ ಮಗಳು ಅನ್ಕೊಂಡು ಅಥವಾ ನಿಮ್ಮ ಮಗಳು ಅನ್ಕೊಂಡು ಈ ಒಂದು ಕಾಳಜಿ ವಹಿಸಿ ಕೇಸನ್ನ ರೀಓಪನ್ ಮಾಡಿ ಸತ್ಯಾಸತ್ಯತೆಗಳನ್ನ ಜನತೆಯ ಮುಂದೆ ಇಡಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಕೆಲವೊಬ್ರು ಸೋ ಕಾಲ್ಡ್ ಕಿಡಿಗೇಡಿಗಳು ಸೌಜನ್ಯ ವಿಚಾರ ಎತ್ತಿದ ತಕ್ಷಣನೇ ಅದ್ರ ಬಗ್ಗೆ ಮಾತಾಡಲ್ಲ. ಅದನ್ನ ಹೊರತುಪಡಿಸಿ ನಮ್ಮ ಧರ್ಮಸ್ಥಳದ ಬಗ್ಗೆ ಮಾತಾಡ್ದ, ಹೀಗ್ ಮಾತಾಡ್ದ, ಹಿಂದೂಗಳಲ್ಲಿ ತಂದಿಡಕ್ ನೋಡ್ತಾ ಇದ್ದಾನೆ ಅಂತ ವಿಷಯನ ಡೈವರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ನಿಮಗೆ ಅರ್ಗಿಸ್ಕೊಳಕ್ ಆಗ್ತಾ ಇಲ್ವಾ ನಿಮ್ಗೆ? ಇರೋ ಸತ್ಯವನ್ನೇ ಸಮೀರ್ ಅವರು ಮಾತಾಡ್ತಕ್ಕಂಥದ್ದು. ನಿಮಗೆ ತಾಕತ್ ಅನ್ನೋದಿತ್ತು ಅಂದ್ರೆ, ಅವ್ರು ಹೇಳಿರೋ ಸುಳ್ಳು ಅನ್ನೋದು ಆಗಿದ್ರೆ ನೀವು ಅದನ್ನ ಪ್ರೂವ್ ಮಾಡಿ. ಯಾವನ ಗೊತ್ತಿಲ್ಲದೆ ನಾನು ನೋಡ್ತಾ ಇದ್ದೀನಿ, ನಿನ್ನೆಯಿಂದ ಸೋಷಿಯಲ್ ಮೀಡಿಯಾಗಳನ್ನ ನೋಡ್ತಾ ಇದ್ದೀನಿ. ಯಾವನ ಬಂದು ಪಾಪ ಸಮೀರ್, ಯೂಟ್ಯೂಬರ್ ಸಮೀರ್ ಅನ್ನೋ ಒಬ್ಬ ಹುಡುಗನ ಮೇಲೆ ಅಪಪ್ರಚಾರ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಒಂದು ನಿನ್ನೆ ವಿಡಿಯೋ ಮಾಡಿ ಸಮೀರ್ ಅವರು ಹಾಕಿದ್ದಾರೆ. ನನಗೆ ಯಾವಾಗ ಎಲ್ಲಿ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೇಳ್ತೀನಿ, ಸಮೀರ್ ಅವರೇ, ದಯವಿಟ್ಟು ನೀವು ಆತಂಕ ಪಡುವಂತದ್ದು ಏನು ಇಲ್ಲ, ನೀವು ಭಯ ಪಡ್ಕೋಬೇಡಿ, ನಿಮಗೇನು ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ವಿಶ್ವಾಸನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಧೈರ್ಯವಾಗಿರಿ. ನೀವು ತಿಳ್ಕೊಬೇಡಿ ನಾನು ಒಬ್ನೇ ಇದ್ದೀನಿ ಅಂತ ಹೇಳ್ಬಿಟ್ಟು. ನಿಮ್ಮ ಜೊತೆ ನಿಮಗೆ ಗೊತ್ತಿಲ್ದಂಗೆನೆ ಇಡೀ ಕರ್ನಾಟಕದ ಜನತೆ ನಿಮ್ಮ ಜೊತೆ ಇದೆ, ಆಯ್ತಾ? ಮತ್ತೆ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಸಮೀರ್ ಅವ್ರು ಏನ್ ಹಾಕಿದಾರೋ ಯಾವುದೇ ಕಾರಣಕ್ಕೂ ಡಿಲೀಟ್ ಕೂಡ್ದು. ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸಮೀರ್ ಹಾಕಿರ್ತಕ್ಕಂತ ಸೌಜನ್ಯ ಪ್ರಕರಣದ ಬಗ್ಗೆ ಏನು ವಿಡಿಯೋ ಮಾಡಿ ಹಾಕಿದಾರೋ ಯಾವುದೇ ಕಾರಣಕ್ಕೂ ಡಿಲೀಟ್ ಕೂಡ್ದು. ಅಕಸ್ಮಾತ್ ಡಿಲೀಟ್ ಆಯ್ತು ಅಂತಂದ್ರೆ ಇದಕ್ಕೆ ನೇರ ಹೊಣೆ ಸೋ ಕಾಲ್ಡ್ ಗೌಡ್ರು. ಅರ್ಥ ಆಯ್ತಾ? ಇನ್ನೊಂದು ವಿಚಾರ ಹೇಳ್ತಾರೆ, ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ಲಿಕ್ಕೆ ಸಮೀರ್ ಅವರು 35 ಲಕ್ಷ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ನಿಮ್ ಜನ್ಮಕ್ ನಾಚಿಕೆ ಆಗಲ್ವಾ ನಿಮ್ಗೆ? ಆ ಯಪ್ಪ ಪಾಪ ಆ ಹುಡುಗ ಹೇಳ್ತಾನೆ, ನನ್ನ ಹತ್ರ ಎಡಿಟರ್ಗೆ ಕೊಡಕ್ಕೆ ದುಡ್ಡಿಲ್ಲ, ಇನ್ನು 35 ಲಕ್ಷ ರೂಪಾಯಿ ನಾನು ಏನಕ್ಕೆ ತಗೊಳ್ಳಿ, ಲಂಚ ತಗೊಳ್ಳಿ ಅಂತ ಕೇಳ್ತಾನೆ. ನೀವು ಬಾಯಿ ಬಂದಂಗೆಲ್ಲ ಎಲ್ಲ ಮಾತಾಡ್ತೀರಾ. ಏನ್ ನಿಮ್ಗೇನ್ ಸ್ವಾಭಿಮಾನ ಅನ್ನೋದಿಲ್ವಾ? ಯಾರು ಸೋ ಕಾಲ್ಡ್ ಕೆಲವೊಬ್ರು ಕಿಡಿಗೇಡಿಗಳಿದ್ದಾರೆ. ಸೌಜನ್ಯ ಕೆಲವೊಬ್ರು ಒಂದು ಟೀಮ್ ಇದೆ, ನಾನ್ ನೋಡಿರೋ ಪ್ರಕಾರ ಒಂದು ಟೀಮ್ ಇದೆ. ಯಾರೇ ಆಗಿರ್ಬೋದು, ಸೌಜನ್ಯ ವಿಚಾರ ಸ್ವಲ್ಪ ಎತ್ತಿದ್ರು ಕೂಡ ಅವ್ರಿಗೆ ಬ್ಯಾಡ್ ಕಮೆಂಟ್ಸ್ ಹಾಕೋದು, ಅವ್ರಿಗೆ ಟಾರ್ಗೆಟ್ ಮಾಡೋದು, ಅವ್ರಿಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇದ್ದೀರಾ. ಅದನ್ನೆಲ್ಲ ಬಿಟ್ಬಿಟ್ಟು ಯಾವನ್ಗೋ ಬಕೆಟ್ ಹಿಡ್ಕೊಂಡು ಜೀವನ ಮಾಡ್ತಾ ಇದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ ಜನ್ಮಕ್ ಬೆಂಕಿ ಹಾಕ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಅದ್ರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ ಅಂದ್ರೆ ಸಪೋರ್ಟ್ ಮಾಡಿ.
ಇಲ್ಲ ಅಂತಂದ್ರೆ ತೆಪ್ಪಗ್ ಮುಚ್ಕೊಂಡಿರೋದನ್ನ ಕಲ್ಕೊಳ್ಳಿ ನೀವು. ಅದನ್ನ ಬಿಟ್ಬಿಟ್ಟು ಯಾವನ್ಗೋ ಬಕೆಟ್ ಇಟ್ಕೊಂಡು ಅವ್ನ್ ಯಾವನೋ ಹೇಳ್ದ ಅನ್ನೋ ಕಾರಣಕ್ಕೆ ಸತ್ಯ ಯಾರು ಮಾತಾಡ್ತಾರೆ ಅವ್ರ ಬಗ್ಗೆನೆ ಬಂದು ಅಪಪ್ರಚಾರ ಮಾಡ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ಮನೇಲಿ ಅಕ್ಕ ತಂಗಿರಿಲ್ವಾ? ನಿಮ್ಮನೇಲಿ ಈ ತರನೇ ಆಗಿದ್ರೆ ನೀವು ನೋಡ್ಕೊಂಡು ಸುಮ್ನೆ ಕುತ್ಕೋತಾ ಇದ್ರಾ? ಅನ್ಯಾಯ ಆಗಿದ್ರೆ ಧ್ವನಿ ಎತ್ತಲೇಬೇಕು. ಯಾವನಾದ್ರೆ ಏನು, ಧ್ವನಿ ಎತ್ತಲೇಬೇಕು. ಪಾಪ ಹುಡುಗ 5ರಿಂದ 10 ದಿನ, ಮೋಸ್ಟ್ ನನಗೆ ಗೊತ್ತಿಲ್ಲ, 5ರಿಂದ 10 ದಿನ ಟೈಮ್ ತಗೊಂಡು ಊಟ ನಿದ್ದೆ ತಿಂಡಿ ಪ್ರತಿಯೊಂದನ್ನು ಬಿಟ್ಟು ರಿಸರ್ಚ್ ಮಾಡಿ ಒಂದು ವಿಡಿಯೋ ಮಾಡಿ ಜನತೆಗೆ ಮುಟ್ಟಿಸ್ಬೇಕು, ಸತ್ಯ ಏನು ಸತ್ಯತೆ ಏನು ತಿಳಿಸ್ಬೇಕು ಅಂತಕ್ಕಂಥದ್ನ ಮನ್ಸಲ್ಲಿ ಇಟ್ಕೊಂಡು ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕಿದ್ರೆ ಅದನ್ನ ಅಪಪ್ರಚಾರ ಮಾಡೋದು. ನಿಜವಾಗ್ಲೂ ಹೇಳ್ತೀನಿ, ನೀವು ಗಂಡಸರೇ ಆಗಿದ್ರೆ, ಗಂಡಸ್ತನ ಅನ್ನೋದಿದ್ರೆ ಡಿಲೀಟ್ ಮಾಡ್ಸ್ರಿ ನೋಡೋಣ, ಅದೇನಾಗುತ್ತೋ ಆಗೋಗ್ಲಿ ನೋಡೋಣ. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ನೋಡಿ ಸೂಕ್ಷ್ಮ ಇದು ಸೌಜನ್ಯ ಕೇಸ್ ಅನ್ನೋದು ತುಂಬಾ ಸೂಕ್ಷ್ಮತೆಯಿಂದ ಇದೆ. ಈ ಕೇಸ್ನ ಮತ್ತೆ ರೀಓಪನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ತಪ್ಪಿತಸ್ಥರು ಯಾರಿದ್ದಾರೆ ಕೂಡಲೇ ಅವ್ರಿಗೆ ಬಂಧಿಸ್ಬೇಕು. ಯಾಕಂದ್ರೆ ಇದನ್ನ ಹಿಂಗೆ ಮುಚ್ಚೋಗ್ಬಿಡ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೂ ಕೊರಗಿರುತ್ತೆ, ಏನಪ್ಪ ಈ ತರ ಹಿಂಗ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು. ಯಾವನ ಏನೇನೋ ಕೊಳ್ಳೆ ಹೊಡಿತಾ ಇದ್ದೇನೆ ಅಂತವನ್ನೆಲ್ಲ ಏನ್ ಮಾಡಿದ್ರು ಕೂಡ ನೀವು ಹಿಡ್ಕೊಂಡ್ ಬರ್ತೀರಾ. ಅಂತದ್ರಲ್ಲಿ ಈಗಿನ ಟೆಕ್ನಾಲಜಿಲಿ ಈಗಿನ ದಿನಮಾನಗಳಲ್ಲಿ ಅವ್ರನ್ನ ಕಂಡಿಡಿಯತಕ್ಕಂಥದ್ದು ದೊಡ್ಡ ಮಾತೆ ಅಲ್ಲ. ಚಿಟ್ಕಿ ಹೊಡೆಸಲೇ ನೀವು ಕಂಡುಹಿಡಿಯಬಹುದು, ಆಯ್ತಾ? ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಕೂಡಲೇ ಇದನ್ನ ಸ್ಪಂದಿಸಿ ಮತ್ತೆ ಸಮೀರ್ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಳ್ಳಿ, ಅವ್ರಿಗೆ ಪ್ರೊಟೆಕ್ಷನ್ ಕೊಡಿ ಅಂತಕ್ಕಂಥ ಮಾತುಗಳನ್ನ ನಾನು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ, ಮತ್ತೆ ಏನಾದ್ರೂ ತಪ್ಪಾಗಿ ನಾನು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಸೌಜನ್ಯ.